ಎಂದೀ ಪರಿಯ ದುಃಖದೊಳ್ ನೊಂದಿವ ಮಾತಾಡದೆ ಜನ ನೋಡುತ್ತ ಎಂದೀ ಪರಿ ದುಃಖದೊಳ್ ನೊಂದಿವ ಮಾತಾಡದೆ ಜನ ನೋಡುತ್ತ ಸುಂದರದೊಳ ಮನಸಾದ ಸುಂದರನೋಳ ಮನಸಾದ ಎಂದಳು ಮನದೊಳು ಭ್ರಮರ ಕುಂತಳು ಇಂತೆನುತ ದುಃಖದೊಳು ನೊಂದಿಗ ಮಾತಾಡದೆ ಜನ ನೋಡುತ್ತ ಎಂದಳು ಮನದೊಳು ಭ್ರಮರ ಕುಂತಳೆ ಇಂತೆನುತ ಸುಂದರ
ಪುರುಷ
ಈತ ಈತ ಸ್ಮರಣಂತೆ ನನಗೆ ಹರುಷ ಮಾಡುವಂತ ತುರದಲ್ಲಿ ಒಬ್ಬ ಆತನನ್ನು ಗರೆಯಲ್ಲಿ ಗಾರು ಬೀಳಿಸಿದೆ, ಗುಹೆಯಲ್ಲಿ ಕೆಡವಿದೆ. ಮನಪಾಲಕ್ಕೆ ಹೇಳಿದ ಹಾಗೆ ಬಂದವನು ಒಬ್ಬನಲ್ಲ, ಇನ್ನೊಬ್ಬನಿದ್ದಾನೆ. ಮುಂದಕ್ಕೆ ಬರ್ತಾ ಇದ್ದೇನೆ, ಅವನ ನಿರೀಕ್ಷೆಯಲ್ಲಿ ಇದ್ದೇನೆ. ಗರೆಯಲ್ಲಿ ಬಿದ್ದ ಆತನ ಹತ್ತಿರ ನಿಂತು ಗೋಳೋ ಅಂತ ಅಳುತ್ತಿರುವಂತ ಈ ವ್ಯಕ್ತಿಯನ್ನು ಕಾಣುತ್ತಾ ಇದ್ದೀವಿ. ಯಾರೀತ? ಅಮ್ಮಮ್ಮ, ಆಶ್ಚರ್ಯ, ಪರಮಾಶ್ಚರ್ಯಕ್ಕೆ ಒಳಗಾಗಿದ್ದೇನೆ. ಇಷ್ಟು ಅಂದವಾಗಿದ್ದಾನೆ, ಇಷ್ಟು ಚಂದವಾಗಿದ್ದಾನೆ. ಇವನ ಓಜಸ್ಸು ತೇಜಸ್ಸು ವೈಖರಿಯ ಗಾಂಭೀರ್ಯವನ್ನು ನೋಡುವಾಗ ಎಂತ ಹೆಣ್ಮಕ್ಕಳ ಮನಸ್ಸಾದ ಸೂರ್ಯಗಳು ಆಕರ್ಷಣೀಯವಾದ ಆ ದ್ವಿತೀಯ ರೂಪಾನ್ವಿತ ಈತ. ಕಾಮಜನಕನ ಕಮನೀಯವಾದ ಲಾವಣ್ಯವು, ರಾಮಚಂದ್ರನ ಸುಕೋಮಲವಾದ ರೂಪವು ಈ ಕೋಮಲಾಂಗನನ್ನು ಒರಳಿಸುವುದಕ್ಕೆ ಖಂಡಿತವಾಗಿ ನಮ್ಮ ಭಂಡಾರದಲ್ಲಿ ವಿಷಯ ಸಿಗುವುದಿಲ್ಲ. ಅಷ್ಟು ಮುದ್ದಾಗಿದ್ದಾನೆ. ವಸಂತನೋ ಜಯಂತನೋ ನಳಕುವರನು ಅಥವಾ ಮನ್ಮಥನು, ಯಾರೀತ? ಅವನ ಹಣೆ ನೋಡಿ ಬಂಗಾರದ ಮನೆ ಇದ್ದಾಗೆ, ಹುಬ್ಬು ಅಂದ್ರೆ ಕಾಮನ ಕೈ ಕಪ್ಪಿಲಿದ್ದಾಗೆ, ಎರಡು ಕಣ್ಣುಗಳು ತಾವರೆಯ ದಳದಂತಿರುವಂತಹ ನಯನಗಳನ್ನು ಕಂಡಾಗ ಆಹಾ, ಯಾಕೆ ಗಪ್ತ ಇದೆ? ಒಂದೇ ಮೂಗಿವರಿಗೆ, ಉಳಿದವರಿಗೆಲ್ಲ ಎರಡು ಉಂಟು ಅಂತಲ್ಲ, ಮುಖಕ್ಕೊಪ್ಪು ಅಂತ ಮೂಗು, ಹಸಿಗೋಡೆಗೆ ಹರಳಿಟ್ಟ ಹಾಗೆ ಇಷ್ಟು ಅಂದವಾಗಿದ್ದಾನೆ. ನೋಡಿ, ಮುಗಿದ ಕೆಳಗಲ್ಲಿ ಮೀಸೆ, ಆಹಾ, ಮೀಸೆ ಎಷ್ಟು ಜನರಿಗೆ ಬರುವುದಿಲ್ಲ, ಗಂಡಸರಿಗೆ ತಿದ್ದಿ ಬೆಳೆಸುವುದಕ್ಕೆ ಬರುವುದಿಲ್ಲ. ಮುಖಕ್ಕೊಪ್ಪು ಅಂತ ಮೀಸೆ, ಅವನ ನಳಿಗೋಳುಗಳು, ವಿಶಾಲವಾದ ಎದೆ, ಇದನ್ನೆಲ್ಲ ಕಂಡಾಗ ನಮ್ಗೆ ಯಾಕೆ ಹೀಗಾಗುವುದು? ಸಿಟ್ಟಲ್ಲಿ ನಿಲ್ಲಿಕ್ಕಾಗ್ತಾ ಇಲ್ಲ. ಏನೋ ಬೇಕು ಅಂತ ಅನ್ನಿಸುವುದು, ಬೇಕಾದದ್ದು ಏನು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅಲ್ಲ, ಹೊಸ ಅನುಭವ. ಆದ್ದರಿಂದ ಏನೋ ಬೇಕು ಅಂತ ಅನ್ನಿಸುವುದು. ಈರುಳ್ಳಿಯನ್ನು ಕಂಡಾಗ ಕಣ್ಣಲ್ಲಿ ನೀರು ಬರಲಿಲ್ಲ ಅಂತ ಆರೋಗ್ಯ ಏರುಪೇರು ಹೊಂದಿದೆ ಅಂತ ಹುಳಿ ಕಂಡಾಗ ಯಾರ ಬಾಯಲ್ಲಿ ನೀರು ಬರಲಿಕ್ಕಿಲ್ಲ, ಹಾಗೆಯೇ ಆಗ್ತಾ ಇದೆ. ಕಂಡಾಗ ಚಂದದ ಗಂಡಿನ ಮೇಲೆ ಮನಸ್ಸಾಗುವುದು ಅವಳ ಆರೋಗ್ಯದ ಲಕ್ಷಣ. ನಮ್ಮ ಆರೋಗ್ಯ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ಇವನು ಕಂಡಾಗ ನಿಂತಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ. ಅಯ್ಯೋ ಅಯ್ಯೋ, ಯಾಕೆ ಆಗ್ತಾ ಇದೆ? ಹೋಗಿ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರು ಮಾತಾಡುವ ಸ್ಥಿತಿಯಲ್ಲಿಲ್ಲ, ನಾನೇ ಮಾತಾಡ್ತೀನಿ. ಮಾತನಾಡು ಮಣಿವಂದರ ಪ್ರೇಮ ಮತಿವಂತ ಪ್ರೀತ
ಮಾತನಾಡು ಮಾತನಾಡು ಮತಿವಂತ ಪ್ರೀತ ಯಾಕೆ ಮೌನವಾಗಿರುವೆ ಪ್ರಗಾಧ ದೃಢ ವಿಪರೀತ ಮಾತನಾಡು ಮಾತನಾಡು ಮತಿವಂತ, ನಿಮ್ಮನ್ನು ನೋಡಿದ್ರೆ ಹಾಗೆ ಹೇಳಬೇಕು, ಎಲ್ಲವನ್ನು ಬಲ್ಲವರು ಈ ಮತಿವಂತ ಎನ್ನುವಂತ ಶಬ್ದ ನಿಜವಾಗಿ ಮೆಸೆಟ್ಟ ಹಾಗೆ. ನೋಡಿ, ನಿಮ್ಮಲ್ಲಿ ಮಾತಾಡುವ ಉದ್ದೇಶ ಇತ್ತು, ನಿಮ್ಮ ಹತ್ತಿರಕ್ಕೆ ಬಂದಿದ್ದೇನೆ, ನೀವು ಯಾಕೆ ಒಂದು ಮಾತಾಡುತ್ತಾ ಇಲ್ಲ? ನಿಮ್ಮನ್ನು ಕಂಡಾಗ ದುಃಖ ವಿಪರೀತ, ನನ್ನ ಮಾತುಗಳನ್ನು ಮೈಯೆಲ್ಲ ಕಿವಿಯಾಗಿ ನೀವು ಯಾಕೆ ಆಲಿಸಬಾರದು? ಅವನ ಮಾತಿಗೆ ಸಹಿ ಯಾಕೋ ಆ ಹಸಿವನ್ನು ಸಹಿಸಿಕೊಳ್ಳಲಿಕ್ಕೆ ಇಲ್ಲ. ತನ್ನ ಪಾಂಚ ಬಾಣಗಳನ್ನು ವಂಚಿಸದೇ ತನ್ನ ದೇಹಕ್ಕೆ ಬಿಡುತ್ತಾ ಇದ್ದಾನೆ. ಸಹಿಸಿಕೊಳ್ಳಿಕ್ಕಾಗುತ್ತೆ? ಒಂದು ಮಾತಾಡಿ ನನ್ನ ಮದುವನ್ನು ಮುಖಗೊಳಿಸು. ಹೀಗೆ ಪ್ರಾಣ ಸಂಕಟ ಬಿಟ್ಟಿಗೆ ಚೆಲ್ಲಾಟ. ಯಾಕೆ ಅಯ್ಯೋ, ಅಮ್ಮ, ಅಯ್ಯೇಳು, ಅಯ್ಯೇಳು, ಒಂದು ಮಾತಾಡು. ಸಂಬಂಧದಲ್ಲಿ ಇರುವುದಕ್ಕೆ ತಮ್ಮ ತಿಳಿಯದೇ ಎಸಗಿದ ತಪ್ಪನ್ನು ಮನ್ನಿಸು. ಅಪರಾಧವಾಯಿತು, ನಿಜವಾಗಿ ಹೌದು. ನಿಮ್ಮ ತಮ್ಮ ಅಂತ ನನಗೆ ಗೊತ್ತಿಲ್ಲವಾಗಿತ್ತು. ಗೊತ್ತಿದ್ರೆ ಖಂಡಿತವಾಗಿ ಕೈದುಗಳನ್ನು ಹಿಡಿದು ಯುದ್ಧಕ್ಕೆ ಬರುತ್ತೇ ಇಲ್ಲ. ಸಾರಿ ಹೇಳಿದ್ದೇನೆ. ಒಬ್ಬ ಉದ್ರಿಕ್ತರಾಗಿ ನನ್ನಲ್ಲಿ ಯುದ್ಧಕ್ಕೆ ಬಂದಂತಹ ವ್ಯಕ್ತಿಯನ್ನು ದರೆಯಲ್ಲಿ ಕೆಡವಿದೆ. ನನ್ನ ತಪ್ಪನ್ನು ಮನ್ನಿಸಬೇಕು ಅಂತ ಬೇಡಿಕೊಳ್ಳುತ್ತೇನೆ. ಹೆಣ್ಣೊಬ್ಬಳನ್ನು ಕಾಂತೆಯನ್ನಾಗಿ ತಗೊಂಡು ಆದ ಕಾರಣಕ್ಕಾಗಿ ಕಾಂತೆಯನ್ನಾಗಿ ಕರೆಯುತ್ತಾ ಇದ್ದೇನೆ. ಓ ಕಾಂತೆ, ಯಾರು ನೀನು? ಯಾಕಾಗಿ ಮಾತಾಡ್ತಿದ್ದೆ? ಕಾರಣ ಏನು ಹೇಳುವೆಯಾ? ಶ್ರೀರಾಜ್ಯ ಆಡುವ ಅಧಿಕಾರಿ ನಾನೇ ಶಶಿಪ್ರಭಾ. ಅಲ್ಲೇ ಅವರಿಗೆ ಮುಖ್ಯಮಂತ್ರಿಯಾಗಿ ನಡೆದಾಡುವಂತ ಹಾ. ಭ್ರಮಣ ಕುಂತಲೆ ಎಂದರೆ ನಾನು. ಹಾ, ಹೀಗೆ ಓದಲಿದ್ದರಾಗಿರುವಾಗ ಮನಪಾಲಿಕೆಯಿಂದ ಮಾತನ್ನು ಕೇಳಿ ಸರಿ. ಕೈಯಲ್ಲಿ ಕೈದುಗಳನ್ನು ಹಿಡಿದು ಹಾ. ಯುದ್ಧಕ್ಕೆ ಸನ್ನದ್ಧರಾದರು. ಹಾ, ಆಗ ನಾನೇ ತಿಳಿದು ಆಕೆಯಿಂದ ದುರ್ವೀಳ್ಯವನ್ನು ಪಡೆದು ಯುದ್ಧಕ್ಕೆ ಬಂದಿದ್ದೀನಿ. ಸರಿ. ಮಾಡುವ ದುರದಲ್ಲಿ ಒಬ್ಬ ಆತನನ್ನು ಕೆಡವಿದೆ. ಹಾ. ನಿಮ್ಮ ಸೌಂದರ್ಯಕ್ಕೆ ಮಾರು ಹೋಗಿದ್ದೀನಿ, ಮರುಳಾಗಿದ್ದೀನಿ. ಹಾ. ನನ್ನ ತಪ್ಪನ್ನು ಮನ್ನಿಸಿ. ಯಾವುದಕ್ಕೂ ನಿನ್ನ ಮಾತಿಗೆ ಒಪ್ಪಿಕೊಳ್ಳಬೇಕು ಅಂತಾದ್ರೆ ನನ್ನ ತಮ್ಮನಿಗಿತ್ತಲ್ಲ. ಏನು ಯೋಚನೆ ಮಾಡಬೇಡಿ, ಮತ್ತೆ ಸಾಯಲಿಲ್ಲ. ತೆರೆಯಲ್ಲಿ ಮೂರ್ಛೆ ಹೋಗುವಾಗ ಬಿದ್ದಿದೆ. ಆದ್ದರಿಂದ ನನ್ನ ಅಮೃತ ಹಸ್ತದಿಂದ ತಡವರಿಸುತ್ತೇನೆ. ಆಗಲಿ. ಸರಳ ತಡವೇ ರಗಡ ನಮ್ಮನು ಎರಡಿನುದ ಮೊರಹಗ್ಗ ನೋಡಿಯೋ ಹೊರಗರಿಯಾವ ನೀತಿಯು ಸರಳತನಕ್ಕೆ ಉಂಟಾಗುತ್ತಾ ಇತ್ತು. ಮೊದಲೇ ಬಿಸಾಡ್ತಾರೆ ಅವಳನ್ನು. ಧರ್ಮ ಎನ್ನುವುದು ಒಂದು ಉಂಟು. ಕೋಪಕ್ಕೆ ಇಟ್ಕೊಳ್ಳಿ, ಮನದಲ್ಲಿ ಬೇಡ. ಯಾವುದು? ಗೋಡಡಿಗೆ ಬಿಸಾಡ್ತೇನೆ. ಹೌದು, ಎಂತದ್ದು ಬಿಸಾಡುವುದೇ? ನಿನ್ನನ್ನು ಉಪ್ಪಾಕಿ ಇಟ್ಕೊಂಡು ತಿನ್ನುವವರು ಯಾರು? ನಾನೇ ತಿನ್ಬೇಕು. ಸುಮ್ಮನೆ ಬಾಯಿ ಉಂಟು ಅಂತ ಮಾತಾಡ್ಲಿಕ್ಕೆ ಹೋಗಬೇಡ ತಮ್ಮ. ರಾಜನೀತಿ ಅಂತ ಉಂಟು. ಶರಣು ಬಂದವರನ್ನು ಕಾಪಾಡಬೇಕಾದ್ದು ಆದ್ಯ ನಮ್ಮ ಕರ್ತವ್ಯ. ಆದ ಕಾರಣಕ್ಕಾಗಿ ಇವಳು ಶರಣು ಬಂದಿದ್ದಾಳೆ. ಶರಣು ತಡಬೇಡ ಆಕಾಟ. ಮತ್ತು ಹಾಡು ಮಾತಾಡೋದಕ್ಕಿಂತ ಗೊತ್ತಿರುವಂತ ಒಂದು ಮಾತಾಡಿ ನಮ್ಮಿಬ್ಬರ ಮನಸ್ಸು ಬಿಡಿಸುವಂತದ್ದಕ್ಕೆ ಬದುಕೊಂದು ಅವಕಾಶ ಕೊಡ್ತದೆ. ನಾನು ಗೊತ್ತಿದ್ದು ಅದಕ್ಕೆ ಬಾಬಾ ಈ ಒಂದು ಗಳಿಗೆ ಮಲಗಿದಾಗ ನಿನ್ನ ಪ್ರಸಂಗ ಬದಲಾಯಿತು ಅನಿಸ್ತದೆ. ಅಲ್ಲ, ನನಗೆ ಇದು ಎಂತ ಕಥೆ ಅಂತ ಗೊತ್ತಾಗುದಿಲ್ಲ. ನನಗೆ ಪ್ರಸಂಗ ಗೊತ್ತಾಗುದಿಲ್ಲ. ಯಾ ಅಲ್ಲ, ಈಗ ತಿರುವು ಆಯ್ತಾ? ತಿರುವು ಮೂಡಿತ ಇವರು ಪಡೆದುಕೊಳ್ತಾ ಅಂತ ಕಾಣ್ತದೆ. ಅಣ್ಣ. ಇದು ಎಂತದ್ದು? ಇವರು ನಮ್ಗೆ ಹಾಕಿಲ್ಲ. ಅಲ್ಲಪ್ಪ. ಯಾವ ಪ್ರಸಂಗಕ್ಕೂ
ಮಾಡ್ಲಿಕ್ಕಿಲ್ಲ. ಹೌದು, ಎಲ್ಲ ಒಂದೇ ಜಾತಿ. ನಾನು ಮಾತಾಡಿದ ಜಾತಿ ನೀವು ಗಂಡ ಜಾತಿ. ನಾವು ಹೆಣ್ಮಕ್ಕಳು ನಂಬಿದ್ದೇವೆ, ಗೌರವಗಳನ್ನು ಭಾವಿಸ್ತೇವೆ. ಆದ್ರೆ ಎಲ್ಲಿ ಯಾವಾಗ ಏನು ಪಾತ್ರೋಚಿತ ಸಂಯೋಚಿತ ಸಂದರ್ಭೋಚಿತ ಅಂತ ಗ್ರಹಿಸ್ತೇವೆ ನಾವು. ಇದು ಈ ಸಂದರ್ಭ ಅಲ್ಲ. ಕಾಣುವುದು ಮುಸ್ಲಿಂ ರಾಜ್ಯ. ಸ್ತ್ರೀಯರೇ ತಿರುಗಾಟ ಮಾಡ್ತಾರೆ, ಪುರುಷರೇ ಇಲ್ಲದಂತ ಸ್ಥಳದಲ್ಲಿ ನಿಮ್ಮದೇ ವ್ಯವಸ್ಥೆ. ನಿನ್ನನ್ನು ನಾನು ಒಪ್ಪಿಕೊಳ್ಳಬೇಕು, ನೀ ಏನ್ ಮಾಡ್ತೇವೆ? ನೀವು ನಿಮಗೆ ಮನಸ್ಸು ಕೊಟ್ಟರೆ ಆಯ್ತು. ಮನಸ್ಸು ಕೊಟ್ಟಿದೆ ದೇಹ ಮತ್ತೊಬ್ಬರಿಗೆ ಕೊಡಬಾರದು. ಎಲ್ಲಿ ಕೊಡ್ತೇವೆ? ಮಾನಸಿಕ ಜಾತಿ ಯಾಕೆ? ಎಲ್ಲಿ ಕೊಡ್ತೇವೆ? ನನ್ನ ಮನಸ್ಸಿನ ಮಾಲೆ ಯಾವತ್ತೇ ಹಾಕಿದವು. ಸ್ವಲ್ಪ ಹೊತ್ತಿರುವುದು. ನೀನು ಹಾಕಿದ್ರು ಸಾಕ, ನಾವು ಹಾಕಿಬೇಡ. ಎಲ್ಲದಕ್ಕೂ ಹೋಗ್ತದೆ, ವಯಸ್ಸಿಗೆ ಆಗ್ತಾ ಇದ್ದೀವಿ. ಅಯ್ಯೋ, ಅಯ್ಯೋ, ಹಾ ಜೋಡಿ ಏನ್ ಜೋಡಿ ಬಾ. ಏನಾಯ್ತು? ಮನುಷ್ಯರು ಮಾಡ್ತಿದ್ದ ನಾನು ಏನು ಮಾಡ್ಲಿಲ್ಲ. ನಾನು ಒಪ್ಪುಡಿ ಕಾರಣಕ್ಕೆ ಇರುವುದಿಲ್ವಾ? ಏನ್ ಮಾಡಿದ್ದೆ ಮತ್ತೆ ಅವತ್ತು ಹೇಳಿದ್ದೇನೆ ಅಮ್ಮನ ಹತ್ರ, ಯಾರಾದ್ರೂ ಕಣ್ಣು ಬಿಟ್ಟು ನೋಡಿದರೆ ಅವರ ಕಣ್ಣನ್ನು ಕೀಳ್ತೇನೆ ಎಂಬುದಾಗಿ ಹೇಳಿದ್ದೆ. ನೀನ್ ಮಾಡಿದ ಕಾರ್ಯ ಏನಾಯ್ತು? ಕಣ್ಣಾಗಿ ಕೀಳಿ ಮನಸ್ಸು ಬರ್ಲಿಲ್ಲ. ಏ, ನನಗೆ ಮುಚ್ಚು ಧೈರ್ಯ ಬಾಯಿ. ಇಲ್ಲ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಾನು ಆಡುವಂತಹ ಮಾತನ್ನೊಮ್ಮೆ ಗಮನಿಸಬೇಕು ನೀವು. ನಿಮ್ಮಿಂದಲೇ ಹಪ್ಪಳೆಲ್ಲ ಪಡೆದುಕೊಂಡು ನಾನು ಹಾಗೂ ಭ್ರಮರ ಕುಂತಳೆ ಯುದ್ಧಕ್ಕಾಗಿ ಹೋದಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ನಾನು ಯುದ್ಧವನ್ನು ಮಾಡಿದ್ದೆ. ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆ ಸೋಲಾಯಿತು. ತದನಂತರ ಭ್ರಮರ ಕುಂತಳೆಯಲ್ಲಿ ಅವರಿಗಾಗಿ ಹೋದರು. ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಹುಡುಗರಿಗೆ ಮನಸ್ಸೋತು ಅವರಿಗೆ ಓಡುತ್ತಾ ಇದ್ದಾರೆ. ಇಲ್ಲ, ಬಂದ ಹುಡುಗನ ರೂಪವನ್ನ ಕಂಡು ಅವನ ಹಿಂದೆ ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋದಳು. ಓಡಿ ಹೋದಳು. ಭ್ರಮರ ಕುಂತಳ ಯುದ್ಧವನ್ನು ಮಾಡದೆ ಓಡಿ ಹೋದನು. ಯಾರ ಮೇಲೆ ಅತಿಯಾದಂತ ಒಂದು ನಂಬಿಕೆ ವಿಶ್ವಾಸವನ್ನು ಇಟ್ಟಿದ್ದೇನೋ ಎಲ್ಲ ಹಾಳಾಗಿ ಹೋಯಿತು. ಯಾವುದನ್ನು ನಾನು ಹೂವೆಂದು ತಿಳಿದರು ಅದೇ ನನಗೆ ಹಾಗಾಗಿ ಕಚ್ಚಿದೆ. ಹಾಲೆಂದು ಬಗೆದರೆ ಹಾಳ ಫಲವಾಯಿತು. ಭ್ರಮರ ಕುಂತಳೆ ತಿಂಡೆ ಓಡಿ ಹೋದೆಯ. ನಿನಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಇಷ್ಟು ವರ್ಷದಿಂದ ಸಾಕಿ ಬೆಳೆಸಿದ ನನ್ನನ್ನು ಮರೆತು ಒಂದು ಕ್ಷಣದಲ್ಲಿ ಕಂಡ ಆ ಪುರುಷರೇ ಹೆಚ್ಚಾಗಿ ಹೋದವಳೆ. ಏನು ಮಾಡಲಿ? ಅವಳಿಗೆ ಶಿಕ್ಷೆ ಆಗಬೇಕು ಅಂತಾದ್ರೆ ಯಾರು ಯಾರು ಇದ್ದಾರೆ? ಘೋರರೂಪಿ ಆತ ಭಂಡಾರ. ನಡೆಸಿಕೊಂಡಿದ್ದಾನೆ ಘೋರರೂಪಿಯನ್ನು. ನಾನು ಕರೆದೆ ಅಂತಾದ್ರೆ ಖಂಡಿತವಾಗಿ ಬಂದೇ ಬರುತ್ತಾನೆ. ಹೊರ ಹಮಾಲಿಕೆ ಪ್ರಭಾವದಿಂದ ಅವರನ್ನು ಕರೆಯುತ್ತೇನೆ. ಘೋರರೂಪಿ ಘೋರರೂಪಿ
ನಿನಗೇನಾಗಬೇಕು? ಹೇಳು ದೈತ್ಯ. ನಿನ್ನ ಅವಸರದಲ್ಲಿ ಕರೆದವಳು ಈ ಶಶಿಪ್ರಭ ಇದ್ದಾನೆ. ಕಾರಣ ಏನು ಬಲಯ? ಇವತ್ತು ನನ್ನ ಮಾನ ಒಬ್ಬ ಸಂದರ್ಭ ಒದಗಿತು. ಯಾರಿಂದ ಬಲಯ? ನನ್ನ ಪುತ್ರನೇ. ನನ್ನ ಮಾನಹಾನಿಯಾಗುವಂತ ಸಂದರ್ಭ ಒದಗಿತು. ಆದ ಕಾರಣ ನಿನ್ನನ್ನು ಕರೆಸಿದ್ದೇನೆ. ನೀನೀಗ ಮಾಡಬೇಕಾದ ಕಾರ್ಯ ಅನುಬಲಯ. ಒಂದು ಪುರುಷನೊಂದಿಗೆ ತನ್ನ ಪ್ರಾಣವನ್ನು ಬಿಟ್ಟು ಓಡಿ ಹೋಗುತ್ತಿರುವ ದಿಂಡೆಯ ಕಬರಿಗೆ ಕೈಯನ್ನಿಕ್ಕಿ ದರದರನೆ ಎಳೆದುಕೊಂಡು ಬರಬೇಕು. ಹೋಗು, ಹೋಗು. ನೀವೇ ಬೇಕು. ಭಯ ಬಿಡಿಸ್ತಾರೆ. ನಿನ್ನ ಮೇಲೆ ಎಂತ ಒಂದು ವಿಶ್ವಾಸವನ್ನು ನಾನು ಇಟ್ಟಿದ್ದೇನೆ. ನನ್ನ ಕೀರ್ತಿಯ ಕಲಶ ಎಂದು ತಿಳಿದರೆ ನನ್ನ ಬದುಕಿನ ಸಂಜೀವನಿ ಎಂಬುದಾಗಿ ತಿಳ್ಕೊಂಡೆ. ಮಾನ ಮರ್ಯಾದೆಯನ್ನು ಕಳೆಯಲಿಕ್ಕೆ ಮುಂದಾದೇನೆ. ನಿನಗೆ ಅಷ್ಟೊಂದು ಮದುವೆ ಆಗ್ಬೇಕನ್ನೋ ಚಪ್ಪಲ ಹುಟ್ಟುತ್ತಾನೆ. ನನ್ನಲ್ಲಿ ಬೆಳಬೇಕಿತ್ತೆ. ಯಾವನೋ ಬಂದ ಅವನ ವಿಳಾಸ ಗೊತ್ತಿಲ್ಲ, ಯಾವಂತ ಗೊತ್ತಿಲ್ಲ. ಅವನ ಹಿಂದೆ ಓಡಿ ಹೋಗ್ತಿರ್ಬೇಕು. ಓಡಿ ಹೋಗುವಾಗ ಇಷ್ಟು ವರ್ಷ ನಿನ್ನನ್ನು ಸಾಕಿ ಬೆಳೆಸಿದವರು. ನನ್ನ ಯೋಚನೆ ನಿನಗೆ ಬರಲಿಲ್ಲ ಅಲ್ವಾ? ಇಲ್ಲವೇ 20 ವರ್ಷ ಸಾಕಿ ಬೆಳೆಸಿದ ಮಕ್ಕಳು ಒಂದು ಕ್ಷಣ ಕಂಡಾಗ ನಿಮ್ಗೆ ಅವನೇ ಹೆಚ್ಚಾಗಿ ಹೋಗುತ್ತಾನೆ. ಸಾಕಿ ಬೆಳೆಸಿದವರು ನಿಮಗೆ ಲೆಕ್ಕಕ್ಕಿಲ್ಲ. ನಮ್ಮ ಮಾನದ ಬಗ್ಗೆ ನಿಮಗೆ ಯೋಚನೆ ಇಲ್ಲ. ಅಂತಾದ್ರೂ ನೀವು ಉಳಿಯಲೇಬಾರದು. ಕಡಿಯುವುದಕ್ಕಾಗಿ ಹೋಗಬೇಡಿ. ಒಂದು ವೇಳೆ ಕಡಿದಿರಿ ಅಂತಾದ್ರೆ ಅವಳ ರಕ್ತವೆನ್ನುವುದು ತಾಗಿ ನಿಮ್ಮ ಪಟ್ಟದ ಕತ್ತೆ ಎನ್ನುವುದು ಮಲಿನವಾಗುತ್ತದೆ. ನೀರು ಸಿಗ್ತದೆ. ಹಾಗಲ್ಲಮ್ಮ, ಅವಳಿಗೆ ಕೊಡುವಂತಹ ಶಿಕ್ಷೆ ಎನ್ನುವುದು